ವಿವಾಹಿತ ಒಂಟಿ ಮಹಿಳೆಯರು ಎಚ್ಚರದಿಂದ ಇರಬೇಕು. ಯಾಕೆಂತ ಹೇಳಿದ್ರೆ ಮರು ಮದುವೆ ಮಾಡಿಸ್ತೀವಿ ಅಂತ ಹೇಳಿ ಮಹಾ ದೋಖಾ ಮಾಡ್ತಾ ಇದ್ದಾರೆ. ಪ್ರೀತಿ ಮರು ಮದುವೆ ಹೆಸರಿನಲ್ಲಿ ಮಹಾ ದೋಖಾ ನಡೀತಾ ಇದೆ. ಇವ್ರುಗಳ ಟಾರ್ಗೆಟ್ ಒಂಟಿ ಮಹಿಳೆಯರು, ಅದು ಕೂಡ ಶ್ರೀಮಂತ ವಿವಾಹಿತ ಒಂಟಿ ಮಹಿಳೆಯರನ್ನ ಇವರು ಟಾರ್ಗೆಟ್ ಮಾಡ್ತಾರೆ. ಲೈಂಗಿಕವಾಗಿ ಬಳಸಿಕೊಂಡು ವಿಡಿಯೋ ರೆಕಾರ್ಡ್ ಕೂಡ ಮಾಡ್ತಾರೆ. ಈ ರೀತಿ 10 ಜನರಿಗೆ ಮೋಸ ಆಗಿದೆ. ಆರೋಪಿ ಗಿರೀಶ್ ಅಲಿಯಾಸ್ ಸಾಯಿ ಸುದೀಪ್ ನಿಂದ ಈ ಕೃತ್ಯ ನಡೆದಿದೆ. ಫೇಸ್ಬುಕ್ ಹಾಗೆ ಇನ್ಸ್ಟಾಗ್ರಾಮ್ ಮೂಲಕವಾಗಿ ಇವರು ದಾಳ ಉರುಳಿಸ್ತಾರೆ, ಅನಂತರ ಮೋಸ ಮಾಡ್ತಾರೆ. ಇವರು ಟಾರ್ಗೆಟ್ ಮಾಡೋದು ಶ್ರೀಮಂತ ಮಹಿಳೆಯರನ್ನ. ಅವರ ವಿಡಿಯೋಗಳನ್ನೆಲ್ಲ ರೆಕಾರ್ಡ್ ಮಾಡಿಟ್ಕೊಂಡು ಮರು ಮದುವೆ ಮಾಡಿಸ್ತೀವಿ ಅಂತೆಲ್ಲ ಹೇಳಿ ಪ್ರೀತಿ ಹೆಸರಿನಲ್ಲಿ ಮಹಾ ದೋಖಾ ನಡೀತಾ ಇದೆ. 10 ಮಹಿಳೆಯರಿಗೆ ಈ ರೀತಿಯಾಗಿ ಮೋಸ ಮಾಡಲಾಗಿದೆ. ಆರೋಪಿ ಗಿರೀಶ್ ಅನ್ನೋದು ಗೊತ್ತಾಗ್ತಾ ಇದೆ. ಫೋಟೋದಲ್ಲಿ ಗಮನಿಸ್ತಾ ಇದ್ದೀರಿ. ನಮ್ಮ ಪ್ರತಿನಿಧಿ ಭೀಮಪ್ಪ ಪಾಟೀಲ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಒಬ್ಬರಲ್ಲ ಇಬ್ಬರಲ್ಲ ಸಾಕಷ್ಟು ಜನ ಮಹಿಳೆಯರು ಇವತ್ತು ನಮ್ಮ ಟಿವಿ 9 ಬಳಿ ಬಂದಿದ್ದಾರೆ. ಅದರಲ್ಲಿ ಇಲ್ಲಿ ನಾವು 4 ಜನ ಮಹಿಳೆಯರನ್ನ ನೋಡ್ತಾ ಇದ್ವಿ. ಅವರು ಚಿಂತಾಮಣಿ ಮೂಲದ ಗಿರೀಶ್ ಅಂತಕ್ಕಂಥ ವ್ಯಕ್ತಿಯಿಂದ ಯಾವ ರೀತಿ ಕಿರುಕುಳಕ್ಕೊಳಗಾಗಿದ್ದಾರೆ, ಯಾವ ರೀತಿ ಮೋಸ ಆಗಿದ್ದಾರೆ ಅಂತೇಳಿ ಸ್ವತಃ ನಾನು ಈಗ ಒಬ್ಬೊಬ್ಬರನ್ನ ಕೇಳಿ ತಿಳ್ಕೊಳ್ತಾ ಹೋಗ್ತೀನಿ. ಈಗ ಮೊದಲಿಗೆ ನಮ್ಮ ಬಳಿ ಗಾನವಿ ಅಂತಕ್ಕಂಥ ಮಹಿಳೆ ಇದ್ದಾರೆ. ಅವರು ಕ್ಷಮಿಸಿ ತನುಜ ಅಂತಕ್ಕಂಥ ಮಹಿಳೆ ಇದ್ದಾರೆ. ಅವರಿಂದ ಯಾವ ರೀತಿ ಮೋಸ ಹೋದರು ಮತ್ತು ಯಾವ ರೀತಿ ಕಿರುಕುಳ ಅನುಭವಿಸಿದ್ರು ಅಂತ ನಾನು ಕೇಳಿ ತಿಳ್ಕೊಳ್ತೀನಿ. ಮೇಡಮ್ ನಮಸ್ತೆ. ನಿಮಗೆ ಆ ವ್ಯಕ್ತಿ ಹೇಗೆ ಪರಿಚಯ ಆದರು, ಏನೆಲ್ಲ ನಿಮಗೆ ಹೇಳಿದರು? ಸರ್, ಅದು ಹೇಗೆ ನಂಬರ್ ಸಿಕ್ತು ಅಂತ ಗೊತ್ತಿಲ್ಲ ನಮಗೆ. ಫೇಸ್ಬುಕ್ಕಲ್ಲಿ ಅವ್ರು ನಮ್ಮ ಕಾಂಟ್ಯಾಕ್ಟ್ ತೊಗೊಂಡಿದ್ದಾರೆ. ಮೇ ಬಿ ಅವ್ರು ಬಂದು ಈ ಥರ ನೀನು ಇಲ್ಲದೆ ನನ್ನ ಪ್ರಾಣ ಇರಲ್ಲ, ನೀನು ಇಲ್ಲದೆ ನಾನು ಇರಲ್ಲ, ನಾನು ಚಿನ್ನೀರನ್ನ ಅಂತೇಳಿ, ನೀನು ಇಲ್ಲದೆ ನನ್ನ ಜೀವನನೇ ಇಲ್ಲ, ನಾನು ಸೂಸೈಡ್ ಮಟ್ಟಿಗೆ ಹೋದಾಗ ನಾವನ್ನ ಎಕ್ಸೆಪ್ಟ್ ಮಾಡಲೇಬೇಕಂತ ಸಿಚುವೇಶನ್ ಬಂತು. ಸೊ ನನ್ನ ಮಗನಿಗೂ ಅವನು ತುಂಬ ಅಟ್ಯಾಚ್ಮೆಂಟ್ ಆದ. ನನ್ನ ಮಗ ಬಂದು 6th ಸ್ಟ್ಯಾಂಡರ್ಡಲ್ಲಿದ್ದಾಗ ಅವ್ನು ಬಂದು ಅಟ್ಯಾಚ್ಮೆಂಟ್ ಆದಾಗ ಒಂದು ತಂದೆ ಪ್ರೀತಿ ಕೊಡ್ತೀನಿ ಅಂತ ಆ ಮಗುಗೆ ಇವನು ಯಾವಾಗ ಇದು ಅಟ್ಯಾಚ್ಮೆಂಟ್ಸ್ ಬೆಳೆಸಿದ್ನೋ ಆ ಮಗುನೂ ಆವಾಗ ಜಾಸ್ತಿ ಇದಾಯಿತು. ಆ ಮಗು ಇವು ತಂದೆ ಮಗ ಚೆನ್ನಾಗಿದ್ದಾರೆ ಅನ್ನೋ ಟೈಮಲ್ಲಿ ನಾನು ಯಾಕೆ ಮಧ್ಯದಲ್ಲಿ ನನಗೂ ಒಂದು ಲೈಫ್ ಸಿಗುತ್ತಲ್ಲ ಅಂದ್ಬಿಟ್ಟು ಅವನ್ನ ಎಕ್ಸೆಪ್ಟ್ ಮಾಡಿದೆ. ಎಕ್ಸೆಪ್ಟ್ ಮಾಡಿದಾಗಿಂದ ಅವ್ನು ಬರ್ತೀನಿ ಅಂತ ಹೇಳ್ಕೊಂಡೇ ಬಂದಿದ್ದಾನೆ. ಇಲ್ಲಿವರೆಗೂ ಬಂದಿಲ್ಲ. 2019 ಅವ್ನು ಮ್ಯಾರೇಜ್ ಆಗಿರುತ್ತೆ. ಸೊ ನಾನು ಕೇಳ್ತೀನಿ, ಇಷ್ಟು ವರ್ಷ ಆಯಿತು, 15 ಆಯಿತು, 16 ಆಯಿತು, 17 ಆಯಿತು, ನೀನು ಯಾಕೆ ಬಂದಿಲ್ಲ ಅಂತ ಕೇಳಿದಾಗ ನಾನು ಒರಿಸ್ಸಾನಲ್ಲಿದ್ದೀನಿ, ಅಸ್ಸಾಮಲ್ಲಿದ್ದೀನಿ, ಈ ಥರ ನಾನು ಜಾಬ್ ಮೇಲೆ ಬಂದಿದ್ದೀನಿ, ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ಬಿಟ್ಟು ಅವಾಗೂ ನನ್ನ ಹತ್ರ ಒಂದು 50,000 ಅಮೌಂಟ್ ಹಾಕಿಸ್ಕೊಂಡಿದ್ದಾನೆ. ಈಗ ಕ್ಷಮಿಸಿ ಕೇಳಬಾರ್ದು, ನಿಮ್ಮ ಬಾಳಲ್ಲಿ ನಿಮ್ಮ ಕುಟುಂಬದಲ್ಲಿ ಏನಾಗಿತ್ತು ಮೊದಲು? ಸರ್, ನನ್ನ ಕುಟುಂಬದಲ್ಲಿ ಅಂದರೆ ನಮ್ಮ ಹಸ್ಬೆಂಡ್ ಆ್ಯಂಡ್ ವೈಫ್ ಸ್ವಲ್ಪ ಪ್ರಾಬ್ಲಮ್ಸ್ ಇತ್ತು. ಸೊ ನಾನು ಮಮ್ಮಿ ಡ್ಯಾಡಿ ಮನೇಲೆ ಸ್ಟೇ ಮಾಡ್ಕೊಂಡಿದ್ದೆ ನಾನು. ಸೊ ನೊಂದಂಥ ಹೆಣ್ಮಗುಗೆ ಯಾವುದೇ ಒಂದು ಪ್ರೀತಿ ಸಿಗುತ್ತೆ ಅಂದವಾಗ ಅದು ಎಕ್ಸೆಪ್ಟ್ ಮಾಡಿದಾಗ, ಯಾಕಂದರೆ ಮುಂಚೆನೇ ನಾವು ನೊಂದಿರ್ತೀವಿ, ಆ ಪ್ರೀತಿನ ಬಯಸ್ತಾ ಇರ್ತೀವಿ, ಆ ಪ್ರೀತಿ ಸಿಗುತ್ತೆ ಅಂತ ಅಂದಾಗ ನಾವು ಎಕ್ಸೆಪ್ಟ್ ಮಾಡೋಂಥ ಟೈಮ್ ಬಂದಾಗ ಎಕ್ಸೆಪ್ಟ್ ಮಾಡೇ ಮಾಡ್ತೀವಿ. ಸೊ ಇವನು ನಾನು ಇಲ್ಲದೇ ನಾನು ಪ್ರಾಣ ಕಳ್ಕೊತೀನಿ ಅಂತ ನನ್ನ ಹತ್ರ ಎಲ್ಲ ಹೇಳಿರೋದ್ರಿಂದ ಕಾರಣದಿಂದ ನಾನು 1 ವರ್ಷ ಅವನು ವೆಯ್ಟ್ ಮಾಡಿಸಿದ್ದೀನಿ. ಆದ್ರೂ 1 ವರ್ಷ ವೆಯ್ಟ್ ಮಾಡಿಸಿದ್ಮೇಲೆ ನಾನು ಡಿಸಿಷನ್ ತೊಗೊಂಡು ನಾನು ಸ್ಟೆಪ್ ಇಟ್ಟಿದ್ದೀನಿ. ಈಗ ಅಂದರೆ ನಿಮ್ಮನ್ನು ನಾನು ಮದುವೆ ಮಾಡ್ಕೊಂಡು ಸಂಸಾರ ಮಾಡ್ತೀನಿ ಅಥವಾ ಲಿವಿಂಗ್ ಟುಗೆದರ್ ಇದನ್ನ? ಲಿವಿಂಗ್ ಟುಗೆದರ್ ಇದೆ ಸರ್, ಲಿವಿಂಗ್ ಟುಗೆದರ್ ಇದೆ. ಮದುವೆ ಮಾಡ್ಕೊತೀನಿ ಅಂತ ಹೇಳ್ಬಿಟ್ಟು ಲಿವಿಂಗ್ ಟುಗೆದರ್ ಇದೆ ಸರ್ ನನ್ನ ಹತ್ರ. ಈಗ ನಿಮ್ಮ ಹತ್ರ ಅವನು ಇದುವರೆಗೂ ಎಷ್ಟು ದುಡ್ಡನ್ನ ಪಿಕ್ಕಿದ್ದಾನೆ ಮತ್ತು ಏನು ಹೇಳಿದ ಸರ್? ಇದುವರೆಗೂ 25ವರೆಗೂ ಅವನು ಎಷ್ಟು ತೊಗೊಂಡಿದ್ದಾನೆ ಸರ್. ಅಕಸ್ಮಾತ್ ಯಾಕಂದರೆ ಇಂಟ್ರೆಸ್ಟ್ ಅದೆಲ್ಲ ಸೇರಿಸಿದ್ರೆ 25ವರೆಗೂ ಆಗುತ್ತೆ ಸರ್. 25 lakhs ಕೊಡಲೇಬೇಕಾಗುತ್ತೆ. ಅಂದರೆ ನಿಮ್ಮ ಕಡೆಯಿಂದ ಲೋನ್ ಮಾಡಿಸಿ ಕಾರ್ಗಳನ್ನು ತೊಗೊಂಡು ಅವನು ಶೋಕಿ ಮಾಡ್ತಾ ಇದ್ದಾನೆ. ಮತ್ತು ನನಗೆ ಹಿಂಗೆ ಸಾಲ ಬೇಕು, ಯಾರ ಹತ್ರನ ಕೊಡಿಸು ಅಂದಾಗ ನಾನು 2 ಲಕ್ಷ ರೂಪಾಯಿ ಸಾಲನೂ ಮಾಡಿಕೊಟ್ಟಿದ್ದೀನಿ, ಕೊಡಲಿಲ್ಲ ಅವನು. ಸೊ ಕೊಡದಿದ್ದಕ್ಕೆ ನಾನು ಸುಸೈಡ್ ಅಟೆಂಪ್ಟ್ ಮಾಡ್ಕೊಂಡಿದ್ದೆ ಸರ್. 2023 ನಾನು ಮಾಡ್ಕೊಂಡಿದ್ದೀನಿ. ಅದಕ್ಕೆಲ್ಲ ಅವ್ನು ಕೇರ್ ಅನ್ನಿಲ್ಲ ಸರ್. ಸರಿ ಆಯಿತು, ಏನೋ ಬದಲಾಗ್ತಾನೆ ಅಂತ ಇಲ್ಲಿವರೆಗೂ ಬಂದಿದ್ದೀನಿ, ಬದಲಾಗಿಲ್ಲ ಸರ್. 2019 ಮ್ಯಾರೇಜ್ ಆಗಿದೆ. ನನ್ನ ಮಗನ ಮತ್ತೆ ಮಗ ಅಂತ ಎಲ್ಲ ಕಡೆ ಕರ್ಕೊಂಡು ಓಡಾಡಿದ್ದಾನೆ. ಅವ್ರ ತಂಗಿ ಮನೆಗೂ ಕರ್ಕೊಂಡು ಬರ್ತಿದ್ದ, ಚಿಂತಾಮಣಿಗೆ ಅವ್ರ ಮನೆಗೂ ಕರ್ಕೊಂಡು ಹೋಗಿದ್ದಾನೆ. ಸೊ ಈ ಥರ ಇರೋವಾಗ ನಾನು ಒಂದು ನಂಬಿ ಈ ಥರ ನನ್ನ ಲೈಫ್ 10 ವರ್ಷದಿಂದ ನನ್ನ ಲೈಫ್ನ ಅವನು ಹಾಳು ಮಾಡಿಬಿಟ್ಟಿದ್ದಾನಲ್ಲ ಸರ್. ನನಗೆ ಅದೇ ನೋವಾಗ್ತಿರೋದು ಸರ್.